ನಾನು ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ಅಧ್ಯಕ್ಷ ಭೀಮರಾವ್ ಪವಾರ್. ನಮ್ಮ ಇದು ಸಮಾಜದ ಬೇಡಿಕೆ ಏನಂತಂದ್ರೆ, ನಮ್ಮ ಸಮಾಜ ಏನಾಗಿದೆ ಅಂದ್ರೆ ನಮ್ಮ ಚರ್ಮಕಾರ ಮಹಾಸಭಾದಲ್ಲಿ ಸಮಗಾರು, ಮಚ್ಚಗಾರು ಮತ್ತು ಡೋರ್ ಮತ್ತು ಉಳಿದ ಉಪಜಾತಿಗಳು 23 ಈ ರೀತಿಯಾಗಿ ನಾವು ಒಂದು ಸಂಘ ಮಾಡಿದ ಕಾರಣ ಅಂತಂದರೆ, ಸುಮಾರು 30 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಲಿಡ್ಕರ್ ಏನು ಆ್ಯಕ್ಚುಲಿ ಲಿಡ್ಕರ್ ನಮ್ಮ ಸಮಾಜ ಬರಬೇಕಾಯ್ತು, ಅಲ್ಲಿ ಯಾವುದೂ ಆಡಳಿತಾತ್ಮಕವಾಗಿ ನಮಗೆ ಯಾವುದೂ ಹುದ್ದೆ ಕೊಟ್ಟಿಲ್ಲ. ಯಾಕಂದರೆ ಅದು ನಮ್ಮ ಪರವಾಗಿ ನಮಗೆ ಸೇರಬೇಕಾದ ಹಕ್ಕಿನಿಂದ ಅದು ಬೇರೆಯವರು ತೊಗೋತಾ ಇದ್ದಾರೆ. ಆಮೇಲೆ ನಮ್ಮ ಈ ಇತ್ತೀಚಿನ ಒಂದು ಒಳ ಮೀಸಲಾತಿ ಏನು ಮಾಡಿದ್ದಾರೆ, ಎಲ್ಲ ಮತ್ತು ಬಲ ಮತ್ತು ಮಾಡಿದರು. ನಾವು ಇದರ ಹಿಂದೆಯೇ ನಾವು ನಾಗಮೋಹನ್ ದಾಸ್ ಸಾಹೇಬರಿಗೆ ನಮ್ಮ ವಿವರವಾದ ಬೇಡಿಕೆ ಪತ್ರ, ಅದರ ನಮ್ಮ ರಾಜಕೀಯ ನಮ್ಮ ಇದು ಏನು ಹಿಸ್ಟ್ರಿ ಏನದ ಅದ್ರ ಬಗ್ಗೆ ನಾವು ತಿಳುವಳಿಕೆ ಮಾಡಿದ್ದೀವಿ. ಆದರೂ ಸಹ ನಮಗೆ ಕಡೆಗಣಿಸಿದ್ದಾರೆ. ಆಯಿತು, ಸರ್ಕಾರ ಏನೋ ಒಂದು ನಿರ್ಣಯ ತಗೊಂಡಿದೆ, ನಮ್ಮ ಎಡಗೈದಲ್ಲಿ ಹಾಕಿದೆ. ಆದರೆ ಎಡಗೈದಲ್ಲಿ ಹಾಕಿದರೂ ಸಹ ನಮ್ಮ ಸಮಾಜ ಸುಮಾರು ಅಂದರೆ ಅವರೇ ಅಸೆಸ್ ಮಾಡಿದ ಪ್ರಕಾರ 6,22,000 ಜನ ಇದ್ದೀವಿ. ಆದರೆ ಹಿಂದೆ 2011ರಲ್ಲಿ 7,22,000 ಜನ ಇದ್ದರು. ಇವತ್ತಿನ ನೋಡಿದರೆ ನಮ್ಮ 10 ಲಕ್ಷ ದಾಟಿದ್ದೀವಿ. ಆದ್ರೂ ಸಹ ನಮ್ಮ ಮಾನಸಿಕವಾಗಿ, ಆಮೇಲೆ ದೈಹಿಕವಾಗಿ ಹಾಗೂ ನಮ್ಮ ವರ್ತಮಾನ ಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ಕುಗ್ಗಿಸಿಬಿಟ್ಟು ನಮ್ಮ ಜನಸಂಖ್ಯೆನ ಅಲ್ಲಿ ಇಲ್ಲಿ ಹಂಚಿಬಿಟ್ಟಿದ್ದಾರೆ. ಅದನ್ನು ಒಗ್ಗೂಡಿಬಿಟ್ಟು ನಮ್ಮ ನ್ಯಾಯಯುತವಾಗಿ ನಮ್ಮ ಸಮಾಜಕ್ಕೆ ಏನು ಸಿಗಬೇಕಲ್ಲ, ಈ 3 ಸಮಾಜಕ್ಕೆ ಸಿಗಬೇಕಾದದ್ದು ಕೊಡಲಿ, ಇಲ್ಲಾದರೆ ನಮ್ಮ ಸಮಾಜಕ್ಕೆ ಒಂದು ಬೇರೆನ ನಿಗಮ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಸಮಾಜದ ಜನರು ಒಂದು ಇದು ಅಸಂಘಟಿತ ಜನರು ಅಂದರೆ ಒಂದು ಜಿಲ್ಲೆಯಲ್ಲಿ ಒಂದು ದೊಡ್ಡ ಗುಂಪಿನಲ್ಲಿ ಇರುವಂಥ ಜನರಲ್ಲ, ಅಲ್ಲೆಲ್ಲೆಲ್ಲಿ ಇರ್ತಾರೆ. ಈಗ ಈ ರೀತಿಯಾಗಿ ನಮಗೆ ರಾಜಕೀಯ ಲಾಭ ಯಾವುದೂ ಆಗಿಲ್ಲ. ರಾಜಕೀಯ ಲಾಭ ಎಲ್ಲ ಆಗಿಲ್ಲ ಅಂತಂದರೆ ಸರ್ಕಾರದಲ್ಲಿ ಅವ್ರಿಗೊಂದು ಇದು ಅದೇ ಹಕ್ಕದೆ ಏನಂತಂದ್ರೆ, ನಮಗೆ ನಮ್ಮ ಸಮುದಾಯದ ಯಾರೇ ಆಗಲಿ ನಮ್ಮ 3 ಸಮಾಜದ ಒಬ್ಬರಿಗೆ MLC ಮಾಡಬೇಕು. ಆಮೇಲೆ MLC ಮಾಡಿದ ಯಾರೇ ಆರಿಸಿ ಬಂದರೂ ಸಹ ಒಬ್ಬ ಪ್ರತಿಯೊಂದು ರಾಜಕೀಯ ಇದರಲ್ಲಿ ಒಬ್ಬ ಮಂತ್ರಿಗೆ ನಮ್ಮ ಸಮಾಜದಿಂದ ಕೊಡಬೇಕು. ಈಗಾಗಲೇ ಕಟಕದೋಂಡ್ ಸಾಹೇಬರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ. ಅವ್ರ ಮುಂದಿನ ಬೆಳವಣಿಗೆಯಲ್ಲಿ ಅವರಿಗೆ CM ಒಂದು ಹುದ್ದೆ ಮಂತ್ರಿ ಸ್ಥಾನ ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇನ್ನಿತರ ನಮ್ಮ ಭಾಳ ಬೇಡಿಕೆ ಇದ್ದಾವೆ. ಯಾಕಂತಂದರೆ ಇದು ನಮ್ಮ ಸಮಾಜ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಉತ್ತರ ಭಾಗದಿಂದ ಬಂದವರು, ಗುಜರಾತಿಂದ, ಆಂಧ್ರದಿಂದ ಬಂದವರು ಜಾಸ್ತಿ ಜನ ಅಂದರೆ ಬೆಳಗಾಮು, ಧಾರವಾಡ, ಆಮೇಲೆ ಗದಗ, ಆಮೇಲೆ ದಾವಣಗೆರೆ ಪಾರ್ಟು, ಈ ಕಡೆ ಬಿಜಾಪುರ, ಗುಲ್ಬರ್ಗ, ಬೀದರ್, ಈ ಕಡೆ ಜಾಸ್ತಿ ಜನ ಇರೋದ್ರಿಂದ ಆ ಜನರ ಒಂದು ಆರ್ಥಿಕವಾಗಿ ಹಾಗೂ ಡೆವಲಪ್ಮೆಂಟ್ ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಡೆವಲಪ್ ಮಾಡಬೇಕು, ನಮ್ಮ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಬೇಕು. ಸರ್ಕಾರ ಇದನ್ನೆಲ್ಲ ನೋಡಬೇಕಂತ. ಯಾಕಂದರೆ ಅಸಂಘಟಿತ ಸಮಾಜ ಅಂತ ಕೈ ಬಿಡಬಾರ್ದು. ಇದಕ್ಕಾಗಿ ನಾವು ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋರಾಟ ಅಂತ ನಮ್ಮ ಸಮಾಜಕ್ಕೆ ನ್ಯಾಯ ದೊರಕುವವರೆಗೆ ಹೋರಾಟ ಮಾಡ್ತೀವಿ.